ಆ ಸ್ವರದ ಪದಗಳು, ಇ ಸ್ವರದ ಪದಗಳು, ಈ ಸ್ವರದ ಪದಗಳು. ಮಕ್ಕಳೇ, ಇಂದು ನಾವು ಆ, ಇ ಮತ್ತು ಈ ಸ್ವರಗಳು ಮತ್ತು ಗುಣಿತಾಕ್ಷರಗಳಿರುವ ಪದಗಳನ್ನು ನೋಡುತ್ತಿದ್ದೇವೆ. ನಾವು ಆ ಸ್ವರದಿಂದ ಪ್ರಾರಂಭಿಸೋಣ. ಮೊದಲು ಆ ದಿಂದ ಪ್ರಾರಂಭವಾಗುವ ಪದಗಳನ್ನು ನೋಡೋಣ. ಆ ದಿಂದ ಆನೆ, ಆ ನಿಂದ ಆಟ, ಆ ನಿಂದ ಆಯುಧ. ಈಗ ಈ ಆ ಸೇರಿಕೊಂಡಿರುವ ಪದಗಳನ್ನು ಕೇಳಿ. ಮಾನ, ಹಾರ, ನಾಡು, ಸಾಮಾನು, ಲಾಡು, ಬಾವಿ, ಕಾಡು, ಹಾವು, ಪಾಠ. ಗುಡ್. ಈಗ ಅದನ್ನು ಅಕ್ಷರಗಳೊಂದಿಗೆ ಹೇಗೆ ಸಂಯೋಜಿಸುವುದು ಎಂದು ನೋಡೋಣ. ಇದು ಮ, ಇದಕ್ಕೆ ಮ ಸೇರಿಸಿದರೆ ಮಾ ಆಗುತ್ತೆ. ಹಾಗೆಯೇ ಕ, ಆ ಸೇರಿಸಿದರೆ ಕ ಆಗುತ್ತದೆ. ಈಗ ಈ ಅಕ್ಷರಗಳನ್ನು ನೋಡಿ. ಕ, ಖ, ಗ, ಮ, ನ, ಫ, ಛ, ಭ, ಝ, ಝ, ತ, ಥ, ದ, ಢ. ಈಗ ನಾವು ಈ ಅನ್ನು ನೋಡೋಣ. ಈ ಇಂದ ಪದಗಳು ಇಲಿ, ಇರುವೆ, ಇತಿಹಾಸ. ಈ ಇಂದ ಸೇರಿಕೊಂಡಿರುವ ಪದಗಳನ್ನು ಕೇಳಿ. ಬಿದಿರು, ಕಿವಿ, ಜಿಲ್ಲೆ, ಕವಿತಾ, ಗಣಿತ. ಈಗ ಅದನ್ನು ಅಕ್ಷರದೊಂದಿಗೆ ಹೇಗೆ ಸಂಯೋಜಿಸುವುದು ಎಂದು ನೋಡೋಣ. ಇದು ಯಾವ ಅಕ್ಷರ? ಸರಿ. ಈಗ ನಾನು ಖ ಮತ್ತು ಇ ಅಂಡ್ ಇ, ಖಿ ಅಂದರೆ ನಾನು ಚಿಕ್ಕ ಇ ಗುಣಿತಾಕ್ಷರ ಸೇರಿಸಿದರೆ ಯಾವ ಅಕ್ಷರವು ರೂಪುಗೊಳ್ಳುತ್ತದೆ? ಪಿ, ಫಿ, ನಿ, ವಿ, ಸಿ, ಲಿ, ಕಿ, ದಿ. ಗುಡ್. ಈಗ ನಾವು ಈ ಅನ್ನು ನೋಡೋಣ. ಮತ್ತೊಮ್ಮೆ ಆಲಿಸಿ. ಈ ನಾವು ಮೊದಲು ಈ ಕಲಿತೆವು. ಈಗ ನಾವು ಈ ಕಲಿಯಲಿದ್ದೇವೆ. ಈ ಅನ್ನು ಉಚ್ಚರಿಸುವಾಗ ಸ್ವಲ್ಪ ದೀರ್ಘ ಎಳೆದು ಹೇಳಬೇಕು. ಹೀಗೆ ಈ. ಈಗ ನೀವೆಲ್ಲರೂ ಹೇಳಿ ಈ. ಸರಿ. ಈಗ ನಾವು ಈ ಸ್ವರದೊಂದಿಗೆ ಪದಗಳನ್ನು ನೋಡೋಣ. ಈಶಾ, ಈಟಿ, ಈಶ್ವರ. ಸೇರಿರುವ ಪದಗಳನ್ನು ನೋಡೋಣ. ಈಗ ಈ ಸೇರಿರುವ ಪದಗಳನ್ನು ನೋಡೋಣ. ವೀರ, ಸೀರೆ, ನೀರು, ದೀಪ, ಮೀನು, ಜೀರಿಗೆ, ಕೀಟ, ಬೀದಿ. ಈಗ ಅದನ್ನು ಅಕ್ಷರಗಳೊಂದಿಗೆ ಹೇಗೆ ಸಂಯೋಜಿಸುವುದು ಎಂದು ನೋಡೋಣ. ಸರ್, ಇದು ಭ. ಸರಿಯಾಗಿದೆ. ನಾನು ಈಗ ಭಾಗೆ ಈ ಅನ್ನು ಸೇರಿಸುತ್ತೇನೆ. ಈಗ ಅದು ಭೀ ಆಗುತ್ತೆ. ಈಗ ಈ ಕೆಳಗಿನ ಅಕ್ಷರಗಳನ್ನು ಹೇಳಿ. ತಾಗೆ ಈ ಮತ್ತು ಈ ಸೇರಿಸಿದರೆ ಏನಾಗುತ್ತೆ? ತೀ. ಸರಿಯಾದ ಉತ್ತರ. ಹಾಗೆ ಎ ಮತ್ತು ಈ ಸೇರಿಸಿದರೆ ಏನಾಗುತ್ತದೆ? ಹೀ. ಸರಿಯಾದ ಉತ್ತರ. ಈಗ ನಾನು ಬೋರ್ಡ್ ಮೇಲೆ ಕೆಲವು ಅಕ್ಷರಗಳನ್ನು ಬರೆಯುತ್ತೇನೆ. ನೀವು ಅವುಗಳನ್ನು ಓದಬೇಕು. ಇವನ್ನು ಯಾರು ಓದುತ್ತಿದೆ? ಅಭಯ್, ನೀನು ಓದು. ಕಿ, ಕೀ, ಡಿ, ಡಿ, ಛಿ, ಛೀ, ನಿ, ನೀ. ಚೆನ್ನಾಗಿದೆ ಅಭಯ್. ಮಕ್ಕಳೇ, ನೀವು ಕಥೆಗಳನ್ನು ಇಷ್ಟಪಡುತ್ತೀರಾ? ಇಂದು ನಾನು ನಿಮಗೆ ರಾಜ ವಿಕ್ರಮ್ ಮತ್ತು ಬೇತಾಳನ ಕಥೆಯನ್ನು ತೋರಿಸಲಿದ್ದೇನೆ. ಅದನ್ನು ಗಮನವಹಿಸಿ, ಆಲಿಸಿ ಮತ್ತು ವೀಕ್ಷಿಸಿ. ಕಥೆ. ರಾಜನ್, ಇಂದು ನಾನು ನಿಮಗೆ ಒಂದು ಕಥೆಯನ್ನು ಹೇಳುತ್ತೇನೆ. ಇದನ್ನು ಗಮನವಿಟ್ಟು ಆಲಿಸು. ನೀವನು ನಡುವೆ ಏನಾದರೂ ಹೇಳಿದರೆ ನಾನು ಹಾರಿ ಹೋಗುತ್ತೇನೆ. ಒಬ್ಬ ರಾಜನಿದ್ದ. ಅವನಿಗೆ ಸುಂದರವಾದ ರಾಜಕುಮಾರಿ ಇದ್ದಳು. ಒಂದು ದಿನ ಅವಳು ತೋಟದಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ
ದುಷ್ಟ ಮಾಟಗಾತಿ ಅವಳ ಪ್ರಜ್ಞೆ ತಪ್ಪಿಸಿದಳು. ರಾಜ್ಯದ ವೈದ್ಯರೆಲ್ಲ ಸುಸ್ತಾಗಿದ್ದರು, ಆದರೆ ಅವಳಿಗೆ ಪ್ರಜ್ಞೆ ಬರಲಿಲ್ಲ. ಆಗ ಬೇರೆ ರಾಜ್ಯದಿಂದ ಒಬ್ಬ ವೈದ್ಯರು ಬಂದರು. ಅವರು ರಾಜಕುಮಾರಿಯನ್ನು ಗುಣಪಡಿಸಲು ಭರವಸೆ ನೀಡಿದರು. ಆದರೆ ಅದಕ್ಕಾಗಿ ಅವರು ಕೆಲವು ಒಗಟುಗಳನ್ನು ಕೇಳಿದರು. 1 ಹಸ್ತಕ್ಕೆ 108 ಬೆರಳು. ರುಚಿಯನ್ನು ಗ್ರಹಿಸುವ ದೇಹದ ಚಿಕ್ಕ ಭಾಗ ಯಾವುದು? ಒಂಟಿ ಕಾಲು ಕೊಕ್ಕರಿಗೆ 1000 ರೆಕ್ಕೆ. ಕಣ್ಣಿಗೆ ಕಾಣೋದಿಲ್ಲ, ಕೈಗೆ ಸಿಗುವುದಿಲ್ಲ. ನೀಲಿ ಸಾಗರದಲ್ಲಿ ಬೆಳ್ಳಿ ಮೀನುಗಳು. ರಾಜನ್, ಉತ್ತರ ಗೊತ್ತಿದ್ದರೆ ಹೇಳಬೇಕು. ಬೇತಾಳ, ನಿನ್ನ ಮೊದಲ ಒಗಟಿಗೆ ಉತ್ತರ ಬಾಳೆಗೊನೆ. ರುಚಿಯನ್ನು ಗ್ರಹಿಸುವ ದೇಹದ ಚಿಕ್ಕ ಭಾಗ ನಾಲಿಗೆ. 3ನೇದಕ್ಕೆ ಉತ್ತರ ದಾರಿ. ಬೇತಾಳ, ಗಾಳಿ ಕಣ್ಣಿಗೂ ಕಾಣುವುದಿಲ್ಲ, ಕೈಗೂ ಸಿಗುವುದಿಲ್ಲ. ಮತ್ತು ತಾರೆಗಳು. ನೀಲಿ ಸಾಗರದಲ್ಲಿ ಬೆಳ್ಳಿ ಮೀನುಗಳು. ಬೇತಾಳ, ನಿನ್ನ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳು ಬಾಳೆಗೊನೆ, ನಾಲಿಗೆ, ದಾರಿ, ಗಾಳಿ, ತಾರೆಗಳು. ರಾಜನ್, ನೀನು ಎಲ್ಲಾ ಉತ್ತರಗಳನ್ನು ಸರಿಯಾಗಿ ಹೇಳಿದೀಯಾ, ಆದರೆ ನೀನು ಮಾತನಾಡಿದೆ, ಹಾಗಾಗಿ ನಾನು ಹೋಗುತ್ತೇನೆ. ಹೌದು ಹೌದು. ರಾಜನ್, ನಿನಗೆ ಸುಸ್ತಾಗಿ ಬೇಜಾರಾಗಿರಬೇಕು, ಹಾಗಾಗಿ ನಿನಗೆ ಹೊಸ ಕಥೆ ಹೇಳುತ್ತೇನೆ, ಗಮನವಿಟ್ಟು ಕೇಳು. ಒಬ್ಬ ರಾಜಕುಮಾರ ಇದ್ದ. ಅವನು ಬೇಟೆಯಾಡಲು ಕಾಡಿಗೆ ಹೋಗಿದ್ದ. ಅವನು ಬೇಟೆಯಾಡುತ್ತಿದ್ದಾಗ ಒಬ್ಬ ಋಷಿ ಬಂದ. ಋಷಿಯ ರಾಜಕುಮಾರನನ್ನು ತಡೆದನು. ರಾಜಕುಮಾರನಿಗೆ ಕೋಪ ಬಂತು. ಅವನು ಸನ್ಯಾಸಿಯನ್ನು ಅವಮಾನಿಸಿದನು. ಋಷಿಯ ಕೋಪಗೊಂಡು ರಾಜಕುಮಾರನಿಗೆ, ನೀನು ಕಲ್ಲಿನ ಮೂರ್ತಿಯಾಗುವೆ ಎಂದು ಹೇಳಿದ. ರಾಜಕುಮಾರನಿಗೆ ತನ್ನ ತಪ್ಪಿನ ಅರಿವಾಯಿತು. ಅವನು ಸನ್ಯಾಸಿಯ ಪಾದಗಳನ್ನು ಹಿಡಿದನು. ಸಾಧು ಮಹಾರಾಜರೇ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಋಷಿ ಹೇಳಿದರು, ನಾನು ಈಗ ನನ್ನ ಶಾಪವನ್ನು ಹಿಂತಿರುಗಿಸಲು ಸಾಧ್ಯವಿಲ್ಲ. ಆದರೆ ಯಾರಾದರೂ ನನ್ನ ಪ್ರಶ್ನೆಗಳಿಗೆ ಉತ್ತರಿಸಿದರೆ ನೀವು ಮತ್ತೆ ರಾಜಕುಮಾರರಾಗಬಹುದು. ರಾಜನ್, ನಾನು ಆ ಋಷಿಯ ಪ್ರಶ್ನೆಗಳನ್ನು ಹೇಳುತ್ತೇನೆ. ಮೊದಲ ಪ್ರಶ್ನೆ: ಅಂಗೈಯಲಗದ ಗದ್ದೆ, ಗದ್ದೆಗೆ ನೀರು, ನೀರಿಗೆ ಬೇರು, ಬೇರಿಗೆ ಬೆಂಕಿ. 2ನೇ ಪ್ರಶ್ನೆ: ಕೇವಲ ಒಂದು ಸಣ್ಣ ವಸ್ತುವಿನೊಂದಿಗೆ ತೆರೆಯುವ ಮತ್ತು ಮುಚ್ಚುವ ವಸ್ತು. 3ನೇ ಪ್ರಶ್ನೆ: ಅಂಕುಡೊಂಕಿನ ಬಾವಿ, ಹೊಕ್ಕು ನೋಡಿದರೆ ಮುಕ್ಕು ನೀರಿಲ್ಲ. 4ನೇ ಪ್ರಶ್ನೆ: ಬಣ್ಣರಹಿತ, ಸುಂದರ, ಹಾರುವ ಹೂವಿನ ಹಾಸಿಗೆ. 5ನೇ ಪ್ರಶ್ನೆ: ಆಧುನಿಕ ಕಾಲದಲ್ಲಿ ಯಾವುದರಿಂದ ಜೀವನವು ಸ್ಥಗಿತಗೊಂಡಂತೆ ತೋರುತ್ತದೆ. 6ನೇ ಪ್ರಶ್ನೆ: ಕಡಿದರೆ ಕಚ್ಚೋಕ್ಕೆ ಆಗೋಲ್ಲ, ಹಿಡಿದರೆ ಮುಟ್ಟೋಕ್ಕೆ ಸಿಗೋಲ್ಲ. ರಾಜನ್, ಉತ್ತರ ಗೊತ್ತಿದ್ದರೆ ಹೇಳಬೇಕು. ಬೇತಾಳ, ನಿನ್ನ ಮೊದಲನೇ ಪ್ರಶ್ನೆಗೆ ಉತ್ತರ ದೀಪ. 2ನೆಯದು ಬೀಗ. ಬೀಗ ಕೀಲಿಯಂತಹ ಸಣ್ಣ ವಸ್ತುವಿನಿಂದ ಮಾತ್ರ ತೆರೆಯುತ್ತದೆ ಮತ್ತು ಮುಚ್ಚುತ್ತದೆ. 3ನೆಯದಕ್ಕೆ ಉತ್ತರ ಕಿವಿ. ಚಿಟ್ಟೆಗಳು ರಂಗುರಂಗಾಗಿ ಸುಂದರವಾಗಿ ಕಾಣುತ್ತವೆ ಮತ್ತು ಹೂವಿನ ಹಾಸಿಗೆಗಳ ಮೇಲೆ ಸುಳಿದಾಡುತ್ತವೆ. ಆಧುನಿಕ ಕಾಲದಲ್ಲಿ ವಿದ್ಯುತ್ತಿಲ್ಲದ ಜೀವನವು ಸ್ಥಗಿತಗೊಳ್ಳುತ್ತದೆ, ಏಕೆಂದರೆ ಎಲ್ಲವೂ ಅದರ ಮೇಲೆ ಅವಲಂಬಿತವಾಗಿರುತ್ತದೆ. ಮತ್ತು ಕೊನೆಯದಾಗಿ ನೀರು. ಅದನ್ನು ಕಚ್ಚೋಕ್ಕೂ ಆಗುವುದಿಲ್ಲ, ಹಿಡಿಯೋಕ್ಕೂ ಆಗುವುದಿಲ್ಲ. ದೀಪ, ಬೀಗ, ಕಿವಿ, ಚಿಟ್ಟೆ, ವಿದ್ಯುತ್, ನೀರು. ಇವು ಆ ಋಷಿಯ ಪ್ರಶ್ನೆಗಳಿಗೆ ಉತ್ತರ. ಬೇತಾಳ. ರಾಜನ್, ಎಲ್ಲ ಉತ್ತರಗಳು ಸರಿಯಾಗಿವೆ, ಆದರೆ ನೀನು ಮಾತನಾಡುವುದಿಲ್ಲ ಎಂಬ ನಿಯಮವನ್ನು ಮುರಿದಿದ್ದೀಯ. ಈಗ ನಾನು ಹೊರಡುತ್ತಿದ್ದೇನೆ. ಮಕ್ಕಳೇ, ನೀವೆಲ್ಲರೂ ಕತೆ ಕೇಳಿದ್ದೀರಿ. ಆ, ಇ ಮತ್ತು ಈ ಸ್ವರಗಳೊಂದಿಗೆ ನೀವು ಯಾವ ಪದಗಳನ್ನು ಕೇಳಿದ್ದೀರಿ ಅವುಗಳನ್ನು ನೆನಪಿಟ್ಟುಕೊಳ್ಳಿ ಮತ್ತು ನಿಮ್ಮ ನೋಟ್ಬುಕ್ನಲ್ಲಿ ಬರೆಯಿರಿ.